ಒಂದೇ ಜಾಗದಲ್ಲಿ ನಿಮ್ಗೆ ಒಂದಲ್ಲ ಎರಡಲ್ಲ ಟೋಟಲ್ 5 ಮನೆಗಳು ಸಿಗ್ತಾ ಇರೋದು. ಕೇವಲ 30 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈ 3 ಮನೆಯಲ್ಲಿ ಒಂದ್ ಮನೆನ ನಿಮ್ದಾಕ್ಸ್ಕೋಬಹುದು. ಅಪ್ ಟು 80% ವರೆಗೂ ನಿಮ್ಗೆ ಬ್ಯಾಂಕ್ ಕಡೆಯಿಂದ ಲೋನ್ ಆಗತ್ತೆ. ಮನೆ ಮುಂದೆನೆ ನಿಮ್ಗೆ 30 ಫೀಟ್ ವೈಡ್ ಆಗಿರುವಂತ ರೋಡ್ ಸಿಗತ್ತೆ. ಹಾಗೆ ಮೇನ್ ರೋಡಿಗೂ ಕೂಡ ಅಟ್ಯಾಚ್ ಆಗಿದೆ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತು ನಾವಿರೋದು ಅಂದ್ರಳ್ಳಿಯಲ್ಲಿ ನಿಮ್ಗೆ ಇದು ಲೇಔಟ್ ಹೆಸರು ಬಂದು SLN ಲೇಔಟ್ ಅಂತ, ಚಕ್ರನಗರ್ ಅಂತ ಬರತ್ತೆ. ಸೊ ನೋಡ್ತಾ ಇದ್ದೀರಾ, ಒಂದಲ್ಲ ಎರಡಲ್ಲ ಟೋಟಲ್ 5 ಬಿಲ್ಡಿಂಗ್ ನ ಒಂದೇ ಜಾಗದಲ್ಲಿ ಕಟ್ಟಿದ್ದಾರೆ. ಸೊ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ ಇವಾಗ ಬಿಲ್ಡಿಂಗ್ದು. ಸೊ 3 ನಿಮ್ಗೆ ವೆಸ್ಟ್ ಫೇಸಿಂಗ್ ಅಲ್ಲಿ ಸಿಗತ್ತೆ, 2 ಬಿಲ್ಡಿಂಗ್ ನಿಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಸಿಗತ್ತೆ. ಸೊ ಈ 3 ವೆಸ್ಟ್ ಫೇಸಿಂಗ್ ಅಲ್ಲಿ ಏನಿದೆ ಅಲ್ಲ, ಅದು ಬಂದು ನಿಮ್ಗೆ ಮೇನ್ ಡೋರ್ ನಾರ್ತ್ ಫೇಸಿಂಗ್ ಅಲ್ಲಿ ಆಗಿರತ್ತೆ. ಹಾಗೆ ಈ ಎಲ್ಲಾ ಸೈಡ್ ಗಳ ಡೈಮೆನ್ಷನ್ ಬಂದ್ಬಿಟ್ಟು ನಿಮ್ಗೆ 20-40 ಇರುತ್ತೆ. ಸೊ ಲೇಔಟ್ ಬಂದು ನಿಮ್ಗೆ DC ಕನ್ವರ್ಷನ್ ಆಗಿರುವಂತಹ ಲೇಔಟ್ ಅಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಮನೆ ಸಿಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೇಔಟ್ ನೋಡ್ತಾ ಇದ್ದೀರಾ, ಸೊ ಕಂಪ್ಲೀಟ್ ಆಗಿ ಹೊಸ ಮನೆಗಳೆಲ್ಲ ಬಿಲ್ಡ್ ಆಗ್ತಾ ಇರೋದು. ಸೊ ಆಲ್ರೆಡಿ ಗೃಹ ಪ್ರವೇಶ ಎಲ್ಲ ನಡೀತಾ ಇದೆ. ಸೊ ಸೂಪರ್ ಆಗಿರುವಂತ ಒಂದು ಲೇಔಟ್ ಅಲ್ಲಿ ನಿಮ್ಗೆ ಮನೆ ಸಿಗ್ತಾ ಇರೋದು. ಸೊ ಬನ್ನಿ ಹಾಗಾದ್ರೆ ಮನೆಗಳು ಹೇಗಿದೆ ಅಂತ ನೋಡೋಣ. ಸೊ 5 ಮನೆಗಳು ನಿಮ್ಗೆ ಸೇಮ್ ಡೈಮೆನ್ಷನ್ ಅಲ್ಲಿ ಬರೋದು. ಅದಕ್ಕೋಸ್ಕರ ನಾನು ನಿಮ್ಗೆ ನಿಮ್ ಟೈಮ್ ವೇಸ್ಟ್ ಆಗ್ಬಾರ್ದಂತ ಈ ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ತರ ಮಾಡಿದ್ದಾರೆ ಅಂತ. ಹಾಗೆ ಇದರಲ್ಲಿ ನಿಮ್ಗೆ ಇನ್ನೊಂದು ಅಡ್ವಾಂಟೇಜಸ್ ಪಾಯಿಂಟ್ ಕೂಡ ಹೇಳ್ತೀನಿ. ಸೊ ಎಲ್ಲಾ ಬಿಲ್ಡಿಂಗ್ ಕೂಡ ನಿಮ್ಗೆ ರೆಂಟಲ್ ಇನ್ಕಮ್ ಬರುವಂತ ಬಿಲ್ಡಿಂಗ್ ಗಳಾಗಿರತ್ತೆ. ಸೊ ಕೆಳಗಡೆ ನಿಮ್ಗೆ 1 BHK ಸಿಗತ್ತೆ, ಮೇಲ್ಗಡೆ 2 BHK ಇದೆ, ಅದ್ರ ಮೇಲೆ ನಿಮ್ಗೆ 2 BHK ಸಿಗ್ತಾ ಇರೋದು. ಸೊ ಟೋಟಲ್ 5 ಬಿಲ್ಡಿಂಗ್ ಕೂಡ ಸೇಮ್ ಡಿಸೈನ್, ಸೇಮ್ ಇಂಟೀರಿಯರ್ ಜೊತೆಗೆ ಬರುತ್ತೆ. ಸಮ್ ಇಂಟೀರಿಯರ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಈ ಬಿಲ್ಡಿಂಗ್ ನ ಚೂಸ್ ಮಾಡಿದೀನಿ. ಸೊ ಕಂಪ್ಲೀಟ್ ಹೇಗಿದೆ ಅಂತ ತೋರಿಸ್ತೀನಿ. ಎಲ್ಲ ಮನೆಗಳು ನೀವು ನೋಡ್ಬೇಕಂದ್ರೆ ಸೊ ಈ ಒಂದು ಲೊಕೇಶನ್ ಬಂದ್ರೆ ನಾವು ತೋರಿಸ್ತೀವಿ, ಬನ್ನಿ. ಸೊ ಫಸ್ಟ್ ಆಗಿ ನಿಮ್ಗೆ ಸಿಗೋದು MS ಇಂದ ಈ ತರ ಗೇಟ್ ಮಾಡಿದ್ದಾರೆ, ಜೊತೆಗೆ CNC ಕಟಿಂಗ್ ಡಿಸೈನ್ ಅಲ್ಲಿ ಬರುತ್ತೆ ನಿಮ್ಗೆ. ಬನ್ನಿ ಒಳಗಡೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಫಸ್ಟ್ ಆಗಿ ಸಿಗೋದು ವೈಡ್ ಆಗಿರುವಂತ ಪಾರ್ಕಿಂಗ್ ಏರಿಯಾ. ಆರಾಮಾಗಿ ನೀವು ಇಲ್ಲಿ ಒಂದು ಕಾರ್ ನಿಲ್ಸಿ 2 2 ವೀಲರ್ಸ್ ಕೂಡ ಆರಾಮಾಗಿ ನಿಲ್ಸ್ಕೋಬಹುದು. ಹಾಗೆ ಮೇಲ್ಗಡೆ ನೋಡ್ತಾ ಇದ್ದೀರಾ ನೀವು, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಪಾರ್ಕಿಂಗ್ ಅಲ್ಲೇ ನಿಮ್ಗೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಪಾರ್ಕಿಂಗ್ ಅಲ್ಲೇ ನೋಡ್ಬೋದು ಕಂಪ್ಲೀಟ್ ಆಗಿ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ, ಜೊತೆಗೆ ಮಧ್ಯದಲ್ಲಿ ಗ್ರಾನೈಟ್ ಪೀಸ್ ಹಾಕಿದ್ದಾರೆ. ತುಂಬಾನೇ ಮಸ್ತ್ ಆಗಿ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಹಾಗೆ ಇಲ್ಲಿ ನಿಮ್ಗೆ ಇಂಡಿವಿಜುವಲ್ ಕರೆಂಟ್ ಯೂನಿಟ್ ಬರುತ್ತೆ. ನಾನು ನಿಮ್ಗೆ ಫಸ್ಟ್ ಅಲ್ಲೇ ತಿಳಿಸ್ತಿದ್ದೀನಿ, ಇದು ರೆಂಟಲ್ ಇನ್ಕಮ್ ಬರುವಂತ ಮನೆಗಳು. ಸೊ ಅದಕ್ಕೆ ನಿಮ್ಗೆ ಎಲ್ಲ ಇಂಡಿವಿಜುವಲ್ ಕರೆಂಟ್ ಯೂನಿಟ್ ಕೂಡ ಸಿಗುತ್ತೆ. ಹಾಗೆ ಈ ಸೈಡ್ ನೋಡೋದಾದ್ರೆ ಸ್ಟೇರ್ ಕೇಸ್ ಕೆಳಗಡೆ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ನಿಮ್ಗೆ MS ಇಂದ ಈ ತರ ಮಾಡಿದ್ದಾರೆ. ಸೊ ಸಿಲಿಂಡರ್ಸ್ ಏನಿರತ್ತಲ್ಲ ಅದು ನೀವು ಹೊರಗಡೆನೆ ಇಟ್ಕೊಳ್ಳುವಂಥದ್ದು. ಇಲ್ಲಿಂದ ನಿಮ್ಗೆ ಒಳಗಡೆ ಕನೆಕ್ಷನ್ಸ್ ಕೂಡ ಇರುತ್ತೆ. ಬನ್ನಿ. ಹಾಗೆ ಕೆಳಗಡೆ ನಿಮ್ಗೆ ಫಸ್ಟ್ ಆಗಿ ಸಿಗ್ತಾ ಇರೋದು 1 BHK ಇರುತ್ತೆ. ಬನ್ನಿ 1 BHK ಹೇಗಿದೆ ಅಂತ ನೋಡೋಣ. ಈ ಸೈಡ್ ನಿಮ್ಗೆ 12,000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಸಿಗತ್ತೆ. ಸೊ ಫಸ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ವೆಸ್ಟ್ ಫೇಸಿಂಗ್ ಅಲ್ಲಿ ಬಿಲ್ಡಿಂಗ್ ಬರೋದು, ನಾರ್ತ್ ಫೇಸಿಂಗ್ ಅಲ್ಲಿ ನಿಮ್ಗೆ ಮೇನ್ ಡೋರ್ ಬರುತ್ತೆ. ಸೊ ಮೇನ್ ಡೋರ್ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಟೀಕ್ ವುಡ್ ಇಂದ ಮಾಡಿರುವಂತದ್ದು. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಫಸ್ಟ್ ಆಗಿ ಸಿಗೋದು ಹಾಲ್. ಈ ತರ ಒಂದು ಹಾಲ್ ಏರಿಯಾ ಇದೆ. ಹಾಗೆ ಅದರ ನಂತರ ನಮ್ಗೆ ಇಲ್ಲಿ TV ಕ್ಯಾಬಿನೆಟ್ ಏರಿಯಾ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಅದ್ರ ನಂತರ ನಮ್ಗೆ ಹಾಲ್ ಅಲ್ಲೇ ಈ ತರ ಪೂಜಾ ರೂಮ್ ಸಿಗತ್ತೆ. ಸೊ ನೋಡ್ಬೋದು ಒಳ್ಳೆ ಸ್ಪೇಸ್ ಆಗಿದೆ ಪೂಜಾ ರೂಮ್. ಅದ್ರ ಪಕ್ಕದಲ್ಲಿ ನಮ್ಗೆ ಕಿಚನ್ ಇರುತ್ತೆ. ಸೊ ಈ ತರ ಒಂದು ನಿಮ್ಗೆ ಕಿಚನ್ ಏರಿಯಾ ಸಿಗತ್ತೆ. ಈ ಕೆಳಗಡೆ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಮೇಲ್ಗಡೆ ನೋಡೋದಾದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಟೋರೇಜ್ ಸ್ಪೇಸ್ ಆಗಿರುವಂತದ್ದು. ಸೊ ನೆಕ್ಸ್ಟ್ ನಾವು ಬರ್ತೀವಿ ಒಂದು ಬೆಡ್ರೂಮಿಗೆ. ಸೊ ಕೆಳಗಡೆ ನಿಮ್ಗೆ 1 BHK ಅಲ್ಲಿ ಈ ತರ ಒಂದು ಬೆಡ್ರೂಮ್ ಸಿಗ್ತಾ ಇರುತ್ತೆ. ವೆಂಟಿಲೇಷನ್ ಪರ್ಪಸ್ ನಿಮ್ಗೆ ವಿಂಡೋ ಇರೋದ್ರಿಂದ ಒಳ್ಳೆ ಗಾಳಿ ಬೆಳಕು ಕೂಡ ಬರ್ತಾ ಇದೆ ರೂಮ್ ಅಲ್ಲಿ. ಸೊ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ವಾಟರ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನೋಡ್ಬೋದು. ಸೊ ಈ ಸೈಡ್ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ರೂಮ್ ಇಂದ ಹೊರಗೆ ಬಂದ ತಕ್ಷಣ ನಮ್ಗೆ ಸಿಗೋದು ಕಾಮನ್ ಬಾತ್ರೂಮ್. ಸೊ ಈ ತರ ಒಂದು
ಸ್ಪೇಸ್ ಇರುವಂತ ಕಾಮನ್ ಬಾತ್ರೂಮ್ ನಿಮಗೆ ಸಿಗ್ತಾ ಇದೆ. ಸೊ ಕೆಳಗಡೆ ನಿಮಗೆ 1 BHK ಈ ತರ ಇರುತ್ತೆ. ಸೊ 5 ಮನೆಗೂ ಇದೇ ತರ ನಿಮಗೆ ಡಿಸೈನ್ ಬರುತ್ತೆ. ಇವಾಗ ನಾವು ಫಸ್ಟ್ ಫ್ಲೋರಿಗೆ ಹೋಗಿ 2 BHK ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ಟೇರ್ ಕೇಸ್ ಅಬ್ಸರ್ವ್ ಮಾಡಬಹುದು, ಕಂಪ್ಲೀಟ್ ಆಗಿ ಗ್ರಾನೈಟ್ ಇಂದ ಮಾಡಿದ್ದಾರೆ. ಇಲ್ಲಿ ನಿಮಗೆ MS ಇಂದ ರೈಲಿಂಗ್ಸ್ ಕೂಡ ಮಾಡಿದ್ದಾರೆ. ಬನ್ನಿ, ಇವಾಗ ನಾವು ಇರೋದು ಫಸ್ಟ್ ಫ್ಲೋರ್ ಅಲ್ಲಿ. ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ನೀವು ಕಂಪ್ಲೀಟ್ ಆಗಿ ವಾಲ್ ಕ್ಲೈಡಿಂಗ್ ನೋಡಬಹುದು. ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಗ್ರಾನೈಟ್ಸ್ ಇಂದ ಮಾಡಿದ್ದಾರೆ. ತುಂಬಾನೇ ಮಸ್ತ್ ಆಗಿ ಲುಕ್ ಬರ್ತಾ ಇರೋಂಥದ್ದು. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿರೋದ್ರಿಂದ ನಿಮ್ಗೆ ಮನೆಗೆ ಔಟ್ಲುಕ್ ತುಂಬಾನೇ ಮಸ್ತ್ ಆಗಿ ಬರ್ತಾ ಇದೆ. ಸೊ ಈ ಡೋರ್ ಕೂಡ ನಿಮ್ಗೆ ನಾರ್ತ್ ಫೇಸಿಂಗ್ ಅಲ್ಲಿ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಟೀ ಕುಡ್ ಇಂದ ಮೇನ್ ಡೋರ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಈ ತರ ಡಿಸೈನ್ಸ್ ಅಲ್ಲಿ ಇದೆ. ಸೊ ಮಸ್ತ್ ಆಗಿ ಕಾಣಿಸ್ತಾ ಇರುವಂತದ್ದು. ಸೊ ಒಳಗಡೆ ಬರ್ತಾ ತಕ್ಷಣ ನಮ್ಗೆ ಫಸ್ಟ್ ಆಗಿ ಸಿಗೋದು ಹಾಲ್. ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಹಾಲ್ ಇದೆ. ಸೊ ವೆಂಟಿಲೇಷನ್ ಪರ್ಪಸ್ ನಿಮ್ಗೆ ವಿಂಡೋ ಇದೆ. ಸೊ ತುಂಬಾನೇ ಚೆನ್ನಾಗಿ ನಿಮ್ಗೆ ಗಾಳಿ ಬೆಳಕೆಲ್ಲ ಬರ್ತಾ ಇರುತ್ತೆ. ಸೊ ಈ ಸೈಡ್ ನೋಡೋದಾದ್ರೆ ಟಿವಿ ಕ್ಯಾಬಿನೆಟ್ ಏರಿಯಾ ಬರುತ್ತೆ. ಹಾಗೆ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಜೊತೆಗೆ ಆಂಬಿಯಂಟ್ ಲೈಟ್ಸ್ ಕೂಡ ತುಂಬಾನೇ ಕಾಂಬಿನೇಷನ್ ಆಗಿ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಹಾಲ್ ಅಲ್ಲೇ ನೀವು ಪೂಜಾ ರೂಮ್ ನ ಆಕ್ಸೆಸ್ ಮಾಡಬಹುದು. ಸೊ ಹಾಲ್ ಅಲ್ಲಿ ನಿಮ್ಗೆ ಈ ತರ ಒಂದು ಪೂಜಾ ರೂಮ್ ಕೊಟ್ಟಿದ್ದಾರೆ. ಸೊ ಪೂಜಾ ರೂಮ್ ಡೋರ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲಿ ನಮ್ಗೆ ಸಿಗೋದು ಕಿಚನ್. ಸೊ ಈ ಸೈಡ್ ಬಂದ್ರೆ ನಿಮ್ಗೆ ಕಿಚನ್ ಸಿಗತ್ತೆ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಎಲ್ಲ ಮಾಡಿದ್ದಾರೆ ಕಿಚನ್ ಅಲ್ಲಿ. ಸೊ ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಕಲರ್ ಏನ್ ಬರ್ತಾ ಇದೆ ಅಲ್ಲ, ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುವಂತದ್ದು. ಹಾಗೆ ಅದ್ರ ಪಕ್ಕದಲ್ಲೇ ನಮ್ಗೊಂದು ನಾರ್ಮಲ್ ಬೆಡ್ರೂಮ್ ಸಿಗತ್ತೆ. ಸೊ ಈ ತರ ಸ್ಪೇಸ್ ಇರುವಂತ ಒಂದು ಬೆಡ್ರೂಮ್ ಇದೆ. ಸೊ ವೆಂಟಿಲೇಷನ್ಗೆ ನಿಮ್ಗೆ ವಿಂಡೋ ಇದೆ. ವಿಂಡೋ ಇರೋದ್ರಿಂದ ಒಳ್ಳೆ ಬೆಳಕಿದೆ ರೂಮಲ್ಲೂ ಕೂಡ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲಿ ನಿಮ್ಗೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ. ಬನ್ನಿ. ಸೊ ನೆಕ್ಸ್ಟ್ ನಮ್ಗೆ ಹಾಲ್ ಇಂದ ಈ ಸೈಡ್ ಬಂದ್ರೆ ಇಲ್ಲಿ ವಾಶ್ ಬೇಸಿನ್ ಏರಿಯಾ ಮಾಡಿದ್ದಾರೆ ಈ ತರದ್ದು. ಸೊ ವಾಶ್ ಬೇಸಿನ್ ಏರಿಯಾ ಅಪೋಸಿಟ್ ಅಲ್ಲಿ ನಿಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಕಾಮನ್ ಬಾತ್ರೂಮ್ ಆದ ತಕ್ಷಣ ನೆಕ್ಸ್ಟ್ ನಾವು ಎಂಟರ್ ಮಾಡೋದು ಒಂದು ಮಾಸ್ಟರ್ ಬೆಡ್ರೂಮಿಗೆ. ಸೊ ಈ ತರ ಒಂದು ಸ್ಪೇಸ್ ಇರುವಂತ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ಸೊ ಇಲ್ಲೂ ನಿಮ್ಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ. ಜೊತೆಗೆ ನಿಮ್ಗೆ ಇಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ. ಸೊ ಮೇಲ್ಗಡೆಯಿಂದ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ತರ ಮಾಡಿದ್ದಾರೆ. ಆನಂತರ ಈ ಒಂದು ಮಾಸ್ಟರ್ ಬೆಡ್ರೂಮ್ ಇಲ್ಲ ಬಾತ್ರೂಮ್ ನಿಮ್ಗೆ ಈ ತರ ಬರ್ತಾ ಇದೆ. ಇಷ್ಟೊತ್ತು ನೀವು ನೋಡಿದ್ದು ಫಸ್ಟ್ ಫ್ಲೋರ್ ಅಲ್ಲಿ 2 BHK ಹೇಗಿದೆ ಅಂತ ನೋಡಿದೀರಾ. ಸೊ ಸೆಕೆಂಡ್ ಫ್ಲೋರ್ ಅಲ್ಲೂ ಆಸ್ ಇಟ್ ಈಸ್ ನಿಮ್ಗೆ ಸೇಮ್ ಡಿಸೈನ್ ಅಲ್ಲಿ ಬರುತ್ತೆ, ಯಾವುದೇ ತರ ಚೇಂಜಸ್ ಇರಲ್ಲ. ಮೀನ್ಸ್ ಸ್ವಲ್ಪ ಇಂಟೀರಿಯರ್ಸ್ ಅಲ್ಲಿ ಚೇಂಜ್ ಆಗುತ್ತೆ. ಹಾಗೆ ನಿಮ್ಗೆ ಇನ್ನ 4 ಬಿಲ್ಡಿಂಗ್ ಏನಿದೆಯಲ್ಲ ಅದು ಕೂಡ ನಿಮ್ಗೆ ಸೇಮ್ ಡಿಸೈನ್ ಅಲ್ಲಿ ಬರುವಂತದ್ದು. ಸೊ ಒಳ್ಳೆ ರೆಂಟಲ್ ಇನ್ಕಮ್ಗೋಸ್ಕರ ಯಾರು ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ ಅವರಿಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಮೀನ್ಸ್ ಕೆಳಗಡೆ ಬಾಡಿಗೆ ಕೊಡ್ಬೋದು, ಹಾಗೆ ಮೇಲ್ಗಡೆನೂ ಬಾಡಿಗೆ ಕೊಡ್ಬೋದು, ಮಧ್ಯದಲ್ಲಿ ನೀವು ಕೂಡ ಇದ್ದು ಬಾಡಿಗೆನೂ ಬರುವಂತ ಒಂದು ರೆಂಟಲ್ ಇನ್ಕಮ್ ಬರುವಂತ ಬಿಲ್ಡಿಂಗ್ಸ್ ಇದು. ತುಂಬಾನೇ ಹಾಟ್ ಲೊಕೇಶನ್ ಅಲ್ಲಿ ಇದೆ. ಸೊ ಅಂದ್ರಳ್ಳಿ ಅಂದ್ರೆ ನಿಮ್ಗೇನೆ ಗೊತ್ತಿರತ್ತೆ, ಸ್ಕೂಲ್ಸ್ಗಳಾಗಿರ್ಬೋದು, ಕಾಲೇಜಸ್ ಆಗಿರ್ಬೋದು. ಸೊ ಎಷ್ಟು ಫಾಸ್ಟ್ ಆಗಿ ಇಲ್ಲಿ ಗ್ರೋತ್ ಆಗಿದೆ ಅಂದ್ರೆ ಸೊ ಯಾರಿಗೂ ಇವತ್ತು ನಂಬಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಫಾಸ್ಟ್ ಆಗಿ ಗ್ರೋತ್ ಆಗಿರುವಂತ ಪ್ಲೇಸ್ ಇದು. ಸೊ ಲೇಔಟ್ ಹೆಸರು ಬಂದು ನಿಮ್ಗೆ SLN ಲೇಔಟ್ ಚಕ್ರನಗರ ಬರುತ್ತೆ ಅಂದ್ರಳ್ಳಿ. ಮೇಲ್ಗಡೆ ಹೋಗಿ ಟೆರೆಸ್ ಇಂದ ಯಾವ ತರ ವ್ಯೂ ಇದೆ ಅಂತ ನೋಡೋಣ ಬನ್ನಿ. ಇವಾಗ ಮೇಲ್ ಬಂದು ನೀವು ವ್ಯೂ ನೋಡ್ತಾ ಇದ್ದೀರಾ. ಸೊ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೇನ್ ರೋಡ್, ಅದು ಅಂದ್ರಳ್ಳಿ ಮೇನ್ ರೋಡ್. ಸೊ ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂತ ಮನೆಗಳಂತಾನೆ ಹೇಳ್ಬೋದು. ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ, ಇವಾಗ ಟೆರೆಸ್ ಅಲ್ಲಿ ನಿಮ್ಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಮೇಲ್ಗಡೆ ನಿಮ್ಗೆ ಟ್ಯಾಂಕ್ ರೂಮ್ ಮಾಡಿದ್ದಾರೆ. ಇನ್ನೊಂದು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಸೊ ಎಲ್ಲಾ ಮನೆಗಳು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಸೊ ಪಕ್ಕದ ಬಿಲ್ಡಿಂಗು ನೋಡ್ತಾ ಇದ್ದೀರಾ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದು, ಅದ್ರ ಪಕ್ಕದ್ದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದು. ಸೊ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಮನೆಗಳು ನಿಮ್ಗೆ ಸಿಗ್ತಾ ಇರೋದು. ಸೊ ಬಜೆಟ್ ಅಂತ ಹೇಳ್ತಿದ್ದೀನಿ. ಸೊ ಪ್ರೈಸ್ ಬಗ್ಗೆ ಮಾತಾಡ್ಬಿಡೋಣ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1,05,00,000 rupees, ಅಂದ್ರೆ 1,05,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ನೆಗೋಷಿಯಬಲ್ ಆಗತ್ತೆ. ಲ್ಯಾಂಡಿಗೆ ನಿಮ್ಗೆ DC ಕನ್ವರ್ಷನ್ ಇರೋದ್ರಿಂದ ಅಪ್ ಟು 80% ಲೋನ್ ಕೂಡ ಆಗತ್ತೆ. ಜಸ್ಟ್ ನೀವು ಒಂದು 30 lakh ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ನ ನೀವು ಲೋನಿಗೂ ಕೂಡ ಹಾಕ್ಸ್ಕೋಬಹುದು. ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ತುಂಬಾನೇ ಹಾಟ್ ಲೊಕೇಶನ್ ಇದು. ಅಂದ್ರಳ್ಳಿ ಅಂದ್ರೆ ನಿಮ್ಗೆನೆ ಗೊತ್ತಿರತ್ತೆ. ಸೊ ನಿಮ್ಗೆ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಅದಕ್ಕಿಂತ ಹತ್ರ ಅಂದ್ರೆ ನಿಮ್ಗೆ ಪೀಣ್ಯ ಮೆಟ್ರೋ ಸ್ಟೇಷನ್ ಕೂಡ ಹತ್ರದಲ್ಲೇ ಇರುತ್ತೆ. ಹಾಗೆ ಮೆಜೆಸ್ಟಿಕ್ಕಿಗೆ ಹೋಗೋದಾದ್ರೆ ನಿಮ್ಗೆ ಇಲ್ಲಿಂದ ಕೇವಲ ಒಂದು 10 ಕಿಲೋಮೀಟರ್ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಆಚಾರ್ಯ ಬಿಸ್ನೆಸ್ ಸ್ಕೂಲ್, ಈಸ್ಟ್ ವೆಸ್ಟ್ ಕಾಲೇಜ್,
ಸೊ ಕ್ರೈಸ್ಟ್ ಯೂನಿವರ್ಸಿಟಿ. ಸೊ ಹತ್ರದಲ್ಲಿ ನಿಮಗೆ ಒಂದು 2 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲೇ ನಿಮಗೆ ಸಿಗ್ತಾ ಇರೋದು. ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ, ಡಿಸ್ಪ್ಲೇ ಮೇಲೆ ಬರ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಸೊ ಈ ಮನೆಗಳು ಬಂದು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಸೊ ಎಲ್ಲ ಮನೆಗಳು ನಿಮಗೆ ರೆಂಟಲ್ ಇನ್ಕಮ್ ಬರುವಂಥ ಮನೆಗಳಾಗಿರುತ್ತೆ. ಸೊ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.